ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಆದಂತಹ ರಾಜಿ ಸಂಧಾನದ ಸೂತ್ರ ಏನು? ಇಂಥದ್ದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ನಡೆಯುತ್ತಿದೆ. ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ನಡೀತಾ ಇದೆ ಅಂತ. ಸದ್ಯಕ್ಕೆ ಡಿಕೆಶಿ ತಣ್ಣಗಾಗಬಹುದು, ಆದ್ರೆ ಸಿಎಂ ಯಾವಾಗ ಆಗ್ತಾರೆ ಅನ್ನುವಂತ ಪಕ್ಕಾ ಲೆಕ್ಕ ಸಿಕ್ಕಿದೆ. ಏನದು ಲೆಕ್ಕಾಚಾರ ನೋಡಿ. ಸಿಎಂ ಡಿಸಿಎಂ ಮಧ್ಯೆ ತಾತ್ಕಾಲಿಕ ಸಂಧಾನ. 2026 ಏಪ್ರಿಲ್ಗೆ ಮುಖ್ಯಮಂತ್ರಿ ಆಗ್ತಾರಾ ಡಿಕೆಶಿ? ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದ ಘರ್ಷಣೆಯನ್ನ ಹೊಸ ಸೂತ್ರದ ಮೂಲಕ ಹೈಕಮಾಂಡ್ ನಿವಾರಿಸಿದೆ. ಅದರ ವಿವರಗಳು ಸ್ವಲ್ಪವಾಗಿ ಹೊರಬರ್ತಾ ಇವೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕತ್ವ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ ನಂತರವೇ ಅಂತಿಮ ಚಿತ್ರಣ ಹೊರಬರಲಿದೆ. 2026 ಮಾರ್ಚ್ ಏಪ್ರಿಲ್ ವೇಳೆಗೆ ಡಿಕೆ ಶಿವಕುಮಾರ್ಗೆ ಬಯಸಿದ ಹುದ್ದೆ ಸಿಗಬಹುದು. ಈಗ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಮೇಲಿದ್ದಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಂಡಿದೆ. ಅಲ್ಲದೆ ಡಿಕೆ ಶಿವಕುಮಾರ್ ಸದ್ಯ ಶಾಂತವಾಗಿರಬೇಕು ಅಂತ ಚರ್ಚೆ ನಡೆದಿದೆ. ಡಿಕೆಶಿ ಜೊತೆ ಸಿದ್ದು ರಾಜಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡೆಯಿಂದಲೇ ರಾಜಿ ಸಂಧಾನದ ಚರ್ಚೆ ನಡೆದಂತೆ ಕಾಣ್ತಾ ಇದೆ. ತಾವೇ ಶಾಶ್ವತವಾಗಿ ಮುಖ್ಯಮಂತ್ರಿಯಾಗಿರುವುದಿಲ್ಲ ಅಂತ ಸಿದ್ದರಾಮಯ್ಯ ಅವರಿಗೂ ಕೂಡ ತಿಳಿದಿದೆ. ಅತ್ತ ಶಿವಕುಮಾರ್ ಸಂಪೂರ್ಣವಾಗಿ ರಾಜಕೀಯ ದಂಗೆ ಆರಂಭಿಸಲು ಸಂಖ್ಯಾಬಲವಿಲ್ಲದ ಕಾರಣ ಅವರೂ ಕೂಡ ಆತುರ ಪಡಲು ಸಾಧ್ಯವಿಲ್ಲ. ಇನ್ನು ಸಿದ್ದರಾಮಯ್ಯರಂತಹ ಅನುಭವಿ ಹಿರಿಯ ನಾಯಕನನ್ನ ಕೆಳಗಿಳಿಸುವುದರಿಂದ ಪಕ್ಷಕ್ಕೆ ಹಾನಿಯಾಗುತ್ತದೆ ಅಂತ ಕಾಂಗ್ರೆಸ್ಗೆ ಗೊತ್ತಿದೆ. ಇನ್ನು ಈ ಸಂದರ್ಭದಲ್ಲಿ ಶಿವಕುಮಾರ್ ಬಹುಶಃ ಸಾಧ್ಯವಾದಷ್ಟು ಉತ್ತಮ ಒಪ್ಪಂದಕ್ಕೆ ಒಪ್ಪಿದ್ದಾರಂತೆ. ಇದೇ ನನ್ನ ಕೊನೆಯ ಅವಧಿ ಅಂತ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ ತನಕ ಸಿಎಂ ಆಗಿದ್ರೆ ಅತಿ ಹೆಚ್ಚು ದಿನ ಕಾಲ ಕರ್ನಾಟಕ ಆಳಿದ ಸಿಎಂ ಎನಿಸಿಕೊಳ್ಳಲಿದ್ದಾರೆ. ಆ ಒಂದು ಹೆಗ್ಗಳಿಕೆ ಜೊತೆಗೆ ಸಿದ್ದು ಪಟ್ಟತ್ಯಾಗ ಮಾಡ್ತಾರೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಆದಂತಹ ರಾಜಿ ಸಂಧಾನದ ಸೂತ್ರ ಏನು? ಇಂಥದ್ದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ನಡೆಯುತ್ತಿದೆ. ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ನಡೀತಾ ಇದೆ ಅಂತ. ಸದ್ಯಕ್ಕೆ ಡಿಕೆಶಿ ತಣ್ಣಗಾಗಬಹುದು, ಆದ್ರೆ ಸಿಎಂ ಯಾವಾಗ ಆಗ್ತಾರೆ ಅನ್ನುವಂತ ಪಕ್ಕಾ ಲೆಕ್ಕ ಸಿಕ್ಕಿದೆ. ಏನದು ಲೆಕ್ಕಾಚಾರ ನೋಡಿ. ಸಿಎಂ ಡಿಸಿಎಂ ಮಧ್ಯೆ ತಾತ್ಕಾಲಿಕ ಸಂಧಾನ. 2026 ಏಪ್ರಿಲ್ಗೆ ಮುಖ್ಯಮಂತ್ರಿ ಆಗ್ತಾರಾ ಡಿಕೆಶಿ? ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದ ಘರ್ಷಣೆಯನ್ನ ಹೊಸ ಸೂತ್ರದ ಮೂಲಕ ಹೈಕಮಾಂಡ್ ನಿವಾರಿಸಿದೆ. ಅದರ ವಿವರಗಳು ಸ್ವಲ್ಪವಾಗಿ ಹೊರಬರ್ತಾ ಇವೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕತ್ವ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ ನಂತರವೇ ಅಂತಿಮ ಚಿತ್ರಣ ಹೊರಬರಲಿದೆ. 2026 ಮಾರ್ಚ್ ಏಪ್ರಿಲ್ ವೇಳೆಗೆ ಡಿಕೆ ಶಿವಕುಮಾರ್ಗೆ ಬಯಸಿದ ಹುದ್ದೆ ಸಿಗಬಹುದು. ಈಗ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಮೇಲಿದ್ದಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಂಡಿದೆ. ಅಲ್ಲದೆ ಡಿಕೆ ಶಿವಕುಮಾರ್ ಸದ್ಯ ಶಾಂತವಾಗಿರಬೇಕು ಅಂತ ಚರ್ಚೆ ನಡೆದಿದೆ. ಡಿಕೆಶಿ ಜೊತೆ ಸಿದ್ದು ರಾಜಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡೆಯಿಂದಲೇ ರಾಜಿ ಸಂಧಾನದ ಚರ್ಚೆ ನಡೆದಂತೆ ಕಾಣ್ತಾ ಇದೆ. ತಾವೇ ಶಾಶ್ವತವಾಗಿ ಮುಖ್ಯಮಂತ್ರಿಯಾಗಿರುವುದಿಲ್ಲ ಅಂತ ಸಿದ್ದರಾಮಯ್ಯ ಅವರಿಗೂ ಕೂಡ ತಿಳಿದಿದೆ. ಅತ್ತ ಶಿವಕುಮಾರ್ ಸಂಪೂರ್ಣವಾಗಿ ರಾಜಕೀಯ ದಂಗೆ ಆರಂಭಿಸಲು ಸಂಖ್ಯಾಬಲವಿಲ್ಲದ ಕಾರಣ ಅವರೂ ಕೂಡ ಆತುರ ಪಡಲು ಸಾಧ್ಯವಿಲ್ಲ. ಇನ್ನು ಸಿದ್ದರಾಮಯ್ಯರಂತಹ ಅನುಭವಿ ಹಿರಿಯ ನಾಯಕನನ್ನ ಕೆಳಗಿಳಿಸುವುದರಿಂದ ಪಕ್ಷಕ್ಕೆ ಹಾನಿಯಾಗುತ್ತದೆ ಅಂತ ಕಾಂಗ್ರೆಸ್ಗೆ ಗೊತ್ತಿದೆ. ಇನ್ನು ಈ ಸಂದರ್ಭದಲ್ಲಿ ಶಿವಕುಮಾರ್ ಬಹುಶಃ ಸಾಧ್ಯವಾದಷ್ಟು ಉತ್ತಮ ಒಪ್ಪಂದಕ್ಕೆ ಒಪ್ಪಿದ್ದಾರಂತೆ. ಇದೇ ನನ್ನ ಕೊನೆಯ ಅವಧಿ ಅಂತ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ ತನಕ ಸಿಎಂ ಆಗಿದ್ರೆ ಅತಿ ಹೆಚ್ಚು ದಿನ ಕಾಲ ಕರ್ನಾಟಕ ಆಳಿದ ಸಿಎಂ ಎನಿಸಿಕೊಳ್ಳಲಿದ್ದಾರೆ. ಆ ಒಂದು ಹೆಗ್ಗಳಿಕೆ ಜೊತೆಗೆ ಸಿದ್ದು ಪಟ್ಟತ್ಯಾಗ ಮಾಡ್ತಾರೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಆದಂತಹ ರಾಜಿ ಸಂಧಾನದ ಸೂತ್ರ ಏನು? ಇಂಥದ್ದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ನಡೆಯುತ್ತಿದೆ. ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ನಡೀತಾ ಇದೆ ಅಂತ. ಸದ್ಯಕ್ಕೆ ಡಿಕೆಶಿ ತಣ್ಣಗಾಗಬಹುದು,
ಆದ್ರೆ ಸಿಎಂ ಯಾವಾಗ ಆಗ್ತಾರೆ ಅನ್ನುವಂತ ಪಕ್ಕಾ ಲೆಕ್ಕ ಸಿಕ್ಕಿದೆ. ಏನದು ಲೆಕ್ಕಾಚಾರ ನೋಡಿ. ಸಿಎಂ ಡಿಸಿಎಂ ಮಧ್ಯೆ ತಾತ್ಕಾಲಿಕ ಸಂಧಾನ. 2026 ಏಪ್ರಿಲ್ಗೆ ಮುಖ್ಯಮಂತ್ರಿ ಆಗ್ತಾರಾ ಡಿಕೆಶಿ? ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದ ಘರ್ಷಣೆಯನ್ನ ಹೊಸ ಸೂತ್ರದ ಮೂಲಕ ಹೈಕಮಾಂಡ್ ನಿವಾರಿಸಿದೆ. ಅದರ ವಿವರಗಳು ಸ್ವಲ್ಪವಾಗಿ ಹೊರಬರ್ತಾ ಇವೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕತ್ವ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ ನಂತರವೇ ಅಂತಿಮ ಚಿತ್ರಣ ಹೊರಬರಲಿದೆ. 2026 ಮಾರ್ಚ್ ಏಪ್ರಿಲ್ ವೇಳೆಗೆ ಡಿಕೆ ಶಿವಕುಮಾರ್ಗೆ ಬಯಸಿದ ಹುದ್ದೆ ಸಿಗಬಹುದು. ಈಗ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಮೇಲಿದ್ದಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಂಡಿದೆ. ಅಲ್ಲದೆ ಡಿಕೆ ಶಿವಕುಮಾರ್ ಸದ್ಯ ಶಾಂತವಾಗಿರಬೇಕು ಅಂತ ಚರ್ಚೆ ನಡೆದಿದೆ. ಡಿಕೆಶಿ ಜೊತೆ ಸಿದ್ದು ರಾಜಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡೆಯಿಂದಲೇ ರಾಜಿ ಸಂಧಾನದ ಚರ್ಚೆ ನಡೆದಂತೆ ಕಾಣ್ತಾ ಇದೆ. ತಾವೇ ಶಾಶ್ವತವಾಗಿ ಮುಖ್ಯಮಂತ್ರಿಯಾಗಿರುವುದಿಲ್ಲ ಅಂತ ಸಿದ್ದರಾಮಯ್ಯ ಅವರಿಗೂ ಕೂಡ ತಿಳಿದಿದೆ. ಅತ್ತ ಶಿವಕುಮಾರ್ ಸಂಪೂರ್ಣವಾಗಿ ರಾಜಕೀಯ ದಂಗೆ ಆರಂಭಿಸಲು ಸಂಖ್ಯಾಬಲವಿಲ್ಲದ ಕಾರಣ ಅವರೂ ಕೂಡ ಆತುರ ಪಡಲು ಸಾಧ್ಯವಿಲ್ಲ. ಇನ್ನು ಸಿದ್ದರಾಮಯ್ಯರಂತಹ ಅನುಭವಿ ಹಿರಿಯ ನಾಯಕನನ್ನ ಕೆಳಗಿಳಿಸುವುದರಿಂದ ಪಕ್ಷಕ್ಕೆ ಹಾನಿಯಾಗುತ್ತದೆ ಅಂತ ಕಾಂಗ್ರೆಸ್ಗೆ ಗೊತ್ತಿದೆ. ಇನ್ನು ಈ ಸಂದರ್ಭದಲ್ಲಿ ಶಿವಕುಮಾರ್ ಬಹುಶಃ ಸಾಧ್ಯವಾದಷ್ಟು ಉತ್ತಮ ಒಪ್ಪಂದಕ್ಕೆ ಒಪ್ಪಿದ್ದಾರಂತೆ. ಇದೇ ನನ್ನ ಕೊನೆಯ ಅವಧಿ ಅಂತ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ ತನಕ ಸಿಎಂ ಆಗಿದ್ರೆ ಅತಿ ಹೆಚ್ಚು ದಿನ ಕಾಲ ಕರ್ನಾಟಕ ಆಳಿದ ಸಿಎಂ ಎನಿಸಿಕೊಳ್ಳಲಿದ್ದಾರೆ. ಆ ಒಂದು ಹೆಗ್ಗಳಿಕೆ ಜೊತೆಗೆ ಸಿದ್ದು ಪಟ್ಟತ್ಯಾಗ ಮಾಡ್ತಾರೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಆದಂತಹ ರಾಜಿ ಸಂಧಾನದ ಸೂತ್ರ ಏನು? ಇಂಥದ್ದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ನಡೆಯುತ್ತಿದೆ. ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ನಡೀತಾ ಇದೆ ಅಂತ. ಸದ್ಯಕ್ಕೆ ಡಿಕೆಶಿ ತಣ್ಣಗಾಗಬಹುದು, ಆದ್ರೆ ಸಿಎಂ ಯಾವಾಗ ಆಗ್ತಾರೆ ಅನ್ನುವಂತ ಪಕ್ಕಾ ಲೆಕ್ಕ ಸಿಕ್ಕಿದೆ. ಏನದು ಲೆಕ್ಕಾಚಾರ ನೋಡಿ. ಸಿಎಂ ಡಿಸಿಎಂ ಮಧ್ಯೆ ತಾತ್ಕಾಲಿಕ ಸಂಧಾನ. 2026 ಏಪ್ರಿಲ್ಗೆ ಮುಖ್ಯಮಂತ್ರಿ ಆಗ್ತಾರಾ ಡಿಕೆಶಿ? ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದ ಘರ್ಷಣೆಯನ್ನ ಹೊಸ ಸೂತ್ರದ ಮೂಲಕ ಹೈಕಮಾಂಡ್ ನಿವಾರಿಸಿದೆ. ಅದರ ವಿವರಗಳು ಸ್ವಲ್ಪವಾಗಿ ಹೊರಬರ್ತಾ ಇವೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕತ್ವ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ ನಂತರವೇ ಅಂತಿಮ ಚಿತ್ರಣ ಹೊರಬರಲಿದೆ. 2026 ಮಾರ್ಚ್ ಏಪ್ರಿಲ್ ವೇಳೆಗೆ ಡಿಕೆ ಶಿವಕುಮಾರ್ಗೆ ಬಯಸಿದ ಹುದ್ದೆ ಸಿಗಬಹುದು. ಈಗ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಮೇಲಿದ್ದಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಂಡಿದೆ. ಅಲ್ಲದೆ ಡಿಕೆ ಶಿವಕುಮಾರ್ ಸದ್ಯ ಶಾಂತವಾಗಿರಬೇಕು ಅಂತ ಚರ್ಚೆ ನಡೆದಿದೆ. ಡಿಕೆಶಿ ಜೊತೆ ಸಿದ್ದು ರಾಜಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡೆಯಿಂದಲೇ ರಾಜಿ ಸಂಧಾನದ ಚರ್ಚೆ ನಡೆದಂತೆ ಕಾಣ್ತಾ ಇದೆ. ತಾವೇ ಶಾಶ್ವತವಾಗಿ ಮುಖ್ಯಮಂತ್ರಿಯಾಗಿರುವುದಿಲ್ಲ ಅಂತ ಸಿದ್ದರಾಮಯ್ಯ ಅವರಿಗೂ ಕೂಡ ತಿಳಿದಿದೆ. ಅತ್ತ ಶಿವಕುಮಾರ್ ಸಂಪೂರ್ಣವಾಗಿ ರಾಜಕೀಯ ದಂಗೆ ಆರಂಭಿಸಲು ಸಂಖ್ಯಾಬಲವಿಲ್ಲದ ಕಾರಣ ಅವರೂ ಕೂಡ ಆತುರ ಪಡಲು ಸಾಧ್ಯವಿಲ್ಲ. ಇನ್ನು ಸಿದ್ದರಾಮಯ್ಯರಂತಹ ಅನುಭವಿ ಹಿರಿಯ ನಾಯಕನನ್ನ ಕೆಳಗಿಳಿಸುವುದರಿಂದ ಪಕ್ಷಕ್ಕೆ ಹಾನಿಯಾಗುತ್ತದೆ ಅಂತ ಕಾಂಗ್ರೆಸ್ಗೆ ಗೊತ್ತಿದೆ. ಇನ್ನು ಈ ಸಂದರ್ಭದಲ್ಲಿ ಶಿವಕುಮಾರ್ ಬಹುಶಃ ಸಾಧ್ಯವಾದಷ್ಟು ಉತ್ತಮ ಒಪ್ಪಂದಕ್ಕೆ ಒಪ್ಪಿದ್ದಾರಂತೆ. ಇದೇ ನನ್ನ ಕೊನೆಯ ಅವಧಿ ಅಂತ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ ತನಕ ಸಿಎಂ ಆಗಿದ್ರೆ ಅತಿ ಹೆಚ್ಚು ದಿನ ಕಾಲ ಕರ್ನಾಟಕ ಆಳಿದ ಸಿಎಂ ಎನಿಸಿಕೊಳ್ಳಲಿದ್ದಾರೆ. ಆ ಒಂದು ಹೆಗ್ಗಳಿಕೆ ಜೊತೆಗೆ ಸಿದ್ದು ಪಟ್ಟತ್ಯಾಗ ಮಾಡ್ತಾರೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.